ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಹರ್ಗಾಪುರ್ ಗಢದಲ್ಲಿ ಪ್ರಚಾರ ಸಭೆ ನಡೆಯಿತು. ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಇವರು 3 ತಿಂಗಳಿನಿಂದ ಈ ನಮ್ಮ ಕಡೆ ಬಂದಂಥ ನಿರ್ದೇಶಕರದಿಂದ ಉತ್ತಮ ಸೇವೆ ನಿಮಗೆ ದೊರಕ್ತಾ ಇದೆ. ಇನ್ನು ಮುಂದೆ ಕೂಡ ಉತ್ತಮ ಸೇವೆ ನಿಮ್ಮ ಬಳಿ ಬಂದು ಸೇವೆ ಮಾಡುವ ಅವಕಾಶ ನಮಗೆ ನೀಡಿ ಮತ್ತು ಫೋನ್ ಮುಖಾಂತರ ನಿಮ್ಮ ಕೆಲಸ ಕಾರ್ಯಗಳು ವಿದ್ಯುತ್ತದ ಎಲ್ಲ ಸಮಸ್ಯೆಯು ಬಗೆಹರಿಸುವಂಥ ಕಾರ್ಯ ಮಾಡುವ ಒಂದು ಸೇವೆ ನಮಗೆ ಒಂದು ಸಾರಿ ಅವಕಾಶ ಮಾಡಿಕೊಡಿ ಎಂದು ಅವರು ತಮ್ಮ ಭಾಷಣದಲ್ಲಿ ಮನವಿ ಮಾಡಿಕೊಂಡರು. ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ಗೆ ತಮ್ಮ ಅಮೂಲ್ಯ ಮತವನ್ನು ನೀಡಿ ಸಹಕರಿಸಿ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ಶ್ರೀ ಸತೀಶಣ್ಣ ಜಾರಕಿಹೊಳಿ, ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಲಕ್ಷ್ಮಣ್ ಚಿಂಗಳೆ, ಸುಜಯ್ ಕಾಕಾಸಾಹೇಬ್ ಪಾಟೀಲ್, ರಾಜೇಶ್ ಕದಂ, ರಾಜೇಂದ್ರ ಪಾಟೀಲ್, ಶಶಿರಾಜ್ ಪಾಟೀಲ್, ಅಪ್ಪಾಸಾಹೇಬ್ ಶಿರ್ಕೋಳಿ, ಬಸವರಾಜ್ ಕೋಳಿ, ಕಿರಣ್ ಸಿಂಗ್ ರಾಜ್ಪೂತ್ ಹಾಗೂ ಅನೇಕ ಗಣ್ಯಮಾನ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದರು. ಮೊದಲಿಗೆ ಸಚಿವರಿಗೆ ಆರತಿಯನ್ನು ಬೆಳಗಿ ಸುಮಂಗಲಿಯರು ಸ್ವಾಗತಿಸಿದರು. ಝಾಂಜ್ ಪಥಕ್ ವಾದ್ಯದೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ವೇದಿಕೆ ಕಡೆ ಬರಮಾಡಿಕೊಳ್ಳಲಾಯಿತು. ವಿಶೇಷವಾಗಿ ಪರಿಶ್ರಮ ಪಟ್ಟ ಮತ್ತು ಉಪಸ್ಥಿತಿ ಯುವ ನಾಯಕ ಸಂಜಯ್ ಕೋಕಿತ್ಕರ್, ಆನಂದ್ ಭೋಸ್ಲೆ, ಮಾಜಿ ಟಿಪಿ ಸದಸ್ಯರು, ಅದೇ ರೀತಿ ಬಚ್ಚಾರಾಮ್ ಖಾಡೆ, ಶಿವರಾಮ್ ಶೇಲಾರ್, ವಿಶ್ವನಾಥ್ ಮಾನೆ, ವಿಲಾಸ್ ಶೇಲಾರ್, ರಘುನಾಥ್ ಭೋಸ್ಲೆ, विजय साळुंके, संजय शिंदे, राहुल माने, शिवानंद भोसले, रामा भोसले, शुभम शंभू सेना मंडळ हरगापूर गट, मंजू माने, प्रदीप निर्ली, जनार्दन शेलार ಹಾಗೂ ಗ್ರಾಮಸ್ಥರು, ಮತದಾರರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಹರ್ಗಾಪುರ್ ಗಢ. त्या सोसायटीला दिवंगत अप्पनगौडा पाटील इलेक्ट्रिक सोसायटी म्हणून नामकरण करण्यात आलेले आहे आणि ते आमच्या देशामध्ये एकमेव इलेक्ट्रिक सोसायटी आहे की सरकारकडनं विद्युत खरेदी करून ग्राहकांना थोडासा चार्ज घेऊन व्यवस्थित पुरवठा करते आणि टीसी असू दे किंवा नवीन खांब बसवायचं असू दे, लाईन ओढायचं असू दे, असं संपूर्ण काम त्या सोसायटी मार्फत होतात. त्या सोसायटीला गेल्या 30 वर्षापासून इलेक्शन झालं नव्हतं. यावेळेला आमचे मित्र शशिराज पाटील व इतर 10 लोकांनी त्याच्यातून गट वेगळा करून का केले म्हटलं तर तिथं काही काम करायला यांना स्वातंत्र्य नव्हतं. गेल्या 30 वर्षापासून शशिराज पाटील तिथं काम करतात, पण डायरेक्टर असलं तरी त्यांचं जरी स्वतःचं काम असलं तरी ते तिथं बागेवाडीला सांगितल्याशिवाय काम होत नव्हतं. त्या संदर्भामध्ये तिथं असलेले 10ही डायरेक्टर आपापसात बोलून घेऊन असं केलं तर कसं कामं व्हायचं नाही. लोक आम्हाला विचारतात तर काय सांगायचं म्हणून ते चर्चा करून एक निर्णयाला आले. या 3 महिन्यामध्ये म्हणजे सर्वसाधारण 3 महिन्यामध्ये वर्षाला आमचं चालून आता राजेंद्र पाटलांनी 26 सांगितलं. 3 महिन्यामध्ये आम्ही 100 टीचे आणि 63चे काढून 100चे 60 टीची बसवलोय. याचा अर्थ असा आहे की जे वर्षामध्ये काम होत नव्हतं हे 3 महिन्यामध्ये आम्ही या ग्रामीण विद्युत सहकारी संघामध्ये सर्व आम्ही 11 संचालकांनी केलेलं आहे. याच्या पुढे अनेक सांगायचं म्हणजे आज आम्ही तालुक्यामध्ये परवा तुम्हाला माहित असतात तुमच्या गावात पण आम्ही 5 ठिकाणी या ठिकाणी 24 तास लाईटची व्यवस्था केलेली आहे. शिंदेवाडी असेल आणि तालुक्याचं एक मोठं ग्राम म्हणजे एलिमनोळी ग्राम, त्या गावामध्ये सुमारे 3,76,00,000 मध्ये 855 घरांना आम्ही विद्युत सप्लाय केलेलं आहे. त्याचं काम आज चालू आहे. या ठिकाणी फक्त आम्ही एवढं सांगू इच्छितो की आमच्या हुक्केरी मतक्षेत्रातील कनगला जिल्हा पंचायत मतक्षेत्रामध्ये शेकीनासूर गावामध्ये वनटेज स्टेशन मंजूर झालाय. त्या कामाला मला वाटतं नोव्हेंबर-डिसेंबरला सुरुवात होईल आणि त्या सर्व कामाचा एस्टिमेट सर्व 15 कोटीच्या घरात आहे.
ನಮಗೆ ಮತ್ತೊಂದು ಅವಕಾಶ ಕೊಡಿ. ನಾವು ಕೇವಲ 3 ತಿಂಗಳ ನಿಮ್ಮ ಸೇವೆ ಮಾಡಿದ್ದೀವಿ. ಈ 3 ತಿಂಗಳಲ್ಲಿ ನಾವು 30 ವರ್ಷದಲ್ಲಿ ಮಾಡದೇ ಇರುವಂತ ಕೆಲಸವನ್ನ ಮಾಡಿದ್ದೀವಿ. ಅಪ್ಪನಗೌಡ ಪಾಟೀಲ್ ಅವರ ಹೆಸರಿನ ಮೇಲೆ ಒಂದು ಹೊಸ ಪ್ಯಾನಲ್ ಮಾಡ್ತಾ ಇದ್ದೀವಿ. ಆ ಪ್ಯಾನಲ್ಗೆ ತಾವ ಆಶೀರ್ವಾದ ಮಾಡಬೇಕಂತ ಶಶಿರಾಜ್ ಅವರು ಮತ್ತು ರಾಜೇಂದ್ರ ಪಾಟೀಲ್ ಅವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅವರು ಈ ಭಾಗದ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಬಹುಶಃ ನಿಮ್ಗೆ ಒಂದು TC ಮಾಡ್ಲಿಕ್ಕೆ ಅವರಿಂದ ಆಗಿಲ್ಲ. ಬಹುಶಃ ಏನಿದ್ರು ಬಾಗೇವಾಡಿಗೆ ಹೋಗೋದು ನಿಮ್ಗೆ ಹೇಳ್ತಿದ್ರು. ನಾವು ಹೋಗಿದ್ರ ಇಲ್ಲ? ಬಾಗೇವಾಡಿಗೆ ಹೋಗಿದ್ರು ನೀವೆಲ್ಲ? ಇಲ್ಲಿ ಹೋಗಿರಲ್ಲ? ಹೋಗಿರ್ಬೇಕು, ಕೆಲವು ಜನರು ಹೋಗಿರ್ತಾರ. ಈಗ ಅಂತ ಪರಿಸ್ಥಿತಿ ಇಲ್ಲ. ನೀವು ಯಾರು ಬಾಗೇವಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ಗೋಕಾಕ್ ಹೋಗೋದು ಅವಶ್ಯಕತೆ ಇಲ್ಲ, ನಿಪ್ಪಾಣಿಗೆ ಹೋಗೋದು ಅವಶ್ಯಕತೆ ಇಲ್ಲ. ನಿಮ್ಮ ಡೈರೆಕ್ಟರ್ ಮಾಡ್ತಾರಿಲ್ಲ, ನೇರವಾಗಿ ಫೋನ್ ಮಾಡಿದ್ರೆ ಕೂಡ ಸೊಸೈಟಿ ಅವ್ರು ನಿಮ್ಮ ಕೆಲಸವನ್ನು ಅಟೆಂಡ್ ಮಾಡ್ತಾರೆ. ಸೊ ಈ ವ್ಯವಸ್ಥೆ ಇರಬೇಕು. ಯಾಕಂದ್ರೆ ಇದು ಸಂಸ್ಥೆ ನಿಮ್ದು. ನೀವು ಓಟ್ ಹಾಕಿ ಅವ್ರನ್ನ ಡೈರೆಕ್ಟರ್ ಆಗಿ ಮಾಡಿದ್ರಿ, ಚೇರ್ಮನ್ ಮಾಡಿದ್ರಿ. ಅವ್ರು ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡಬೇಕು ಹೊರತಾಗಿ ನೀವು ಅವ್ರ ಬಾಗಿಲಿಗೆ ಹೋಗಿ ನಮ್ಗೆ TC ಕೊಡಿ, ನಮ್ಮ ಬೆಳೆ ಒಣಗ್ತಾ ಇದೆ, ನಮಗೆ ಊರಲ್ಲಿ ವಿದ್ಯುತ್ ಇಲ್ಲ ಅನ್ನೋದು ಹೇಳೋದು ಅಷ್ಟು ಸೂಕ್ತ ಅಲ್ಲ. ಅದಕ್ಕಾಗಿ 5 ವರ್ಷ ಅವಕಾಶ ಕೊಡಿ. ಈಗೇನು ಒಂದು 100 ದಿವಸ ಆಗಿದೆ, ಹೆಚ್ಚು ಕಮ್ಮಿ ಎಷ್ಟು 100 ದಿವಸ ಆಗಿರ್ಬೇಕು. ಈಗ 100 ಡೇಸ್ ಆಗಿದೆ ಅಷ್ಟೇ, ಅವ್ರೇನು ಹೆಚ್ಚು ಬಂದಿಲ್ಲ. ಆದ್ರೂ ಕೂಡ ಸುಮಾರು ಬದಲಾವಣೆ ಮಾಡಿದ್ದಾರೆ. ನಿರಂತರ ಜ್ಯೋತಿ ಇಲ್ಲಿ ಮೊನ್ನೆ ಒಂದು ಯಾವ್ದೋ ಊರಿಗೆ ಮಾಡಿದ್ರು. ಯಾವ ಊರಿಗೆ ಅಂತ ದೇವಾಡಿ ಸುಮಾರು 10 ವರ್ಷಗಳಿಂದ ಅವ್ರ ಬೇಡಿಕೆ ಇತ್ತು. ನಾವು ಬಂದು ಉದ್ಘಾಟನೆ ಮಾಡಿದ್ವಿ. ನಿಮ್ಮಲ್ಲಿ ಬಹುಶಃ ನಿರಂತರ ಜ್ಯೋತಿಯನ್ನ ಮಾಡುವಂತ ಪ್ರಯತ್ನ ಆಗಿರ್ಬೋದು. TCಗಳನ್ನ ಕೊಟ್ಟಿರ್ಬೋದು. ಸೊ ಈ ಸರಳೀಕರಣ ಆಗಬೇಕು.